ಸೀನುನಾ? ನಿಮ್ ಸೀನುನೇ ದೊಡ್ಡಪ್ಪ. ಆದಿತ್ಯನ ಮದ್ವೆ ಆಗ್ತಾ ಇದ್ದಾಳೆ ಅಂತ ಗೊತ್ತಾದ್ಮೇಲೂ ಕೂಡ ನನ್ ಗಂಡ ಈಗ್ಲೂ ಆದಿನ್ ಮಾಯದಲ್ಲೇ ಇದ್ದಾನೆ ದೊಡ್ಡಪ್ಪ. ಈಗ್ಲೂ ಆದಿನ್ ಜಪನೆ ಮಾಡ್ತಾ ಇದ್ದಾನೆ. ಏನು? ಹೌದು ದೊಡ್ಡಮ್ಮ, ಹಾಗೆ ಮಾಡ್ತಾ ವರ್ಷಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ದೊಡ್ಡಮ್ಮ. ಇದೆಲ್ಲ ನಡೀತಾ ನನ್ನ ಕಣ್ಣು ಮುಂದೆನೆ ಇಷ್ಟೆಲ್ಲ ನಡ್ತಿದ್ದು ದೊಡ್ಡಪ್ಪ. ಅಷ್ಟೇ ಅಲ್ದೆ ನಿಮ್ಗೆ ಯಾರಿಗೂ ಗೊತ್ತಾಗ್ದೇನೆ ತುಂಬಾನೇ ಮಾಡ್ತಾ ಇದ್ದೇನೆ ಒಳಗೇನೆ. ಈಗಷ್ಟೇ ಸೀನಮ್ಮನ ಕಣ್ಣು ಮುಂದೆನೆ ಆದ್ಯನ್ಗೆ ಆದಿತ್ಯ ವಿಶ್ ಮಾಡ್ದ ಅಂತ ಮದ ಹತ್ತಿರೋ ಕಾಡಾನೆ ತರ ಹೇಗ್ ಕುಂಡಾಡ್ತಾ ಇದ್ದ ಅಂತ ನೀವು ನೋಡ್ಬೇಕಿತ್ತು. ಆದಿತ್ಯ ಆದ್ರೆ ಆದ್ಯನ್ಗೆ ಮದ್ವೆ ಆಗೋ ಗಂಡ ಅರ್ಧ ರಾತ್ರಿಯಲ್ಲಿ ವಿಶ್ ಮಾಡಬಹುದು. ಆದ್ರೆ ಸಿನಿಮಾ ಅವನಿಗೆ ಏನಕ್ಕೆ ಬೇಕಾದೆಲ್ಲ ಈಗ? ಸ್ವಲ್ಪನೂ ಜವಾಬ್ದಾರಿ ಬೇಡ್ವಾ? ನೀವು ಜವಾಬ್ದಾರಿ ತಗೊಂಡು ನಾನು ಸಿನಿಮಾವ ಒಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಅವಾಗ ನಮ್ಮಿಬ್ರನ್ನು ಹನಿಮೂನ್ ಕಳಿಸ್ಬೇಕು ಅಂತ ನೀವು ಅನ್ಕೊಂಡಾಗ ಯಾಕೋ ಆ ವಿಷಯನೇ ಮತ್ತೆ ತಣ್ಣಗಾಯ್ತು. ಇದುವರೆಗೂ ಆ ವಿಷಯದ ಬಗ್ಗೆ ಯಾರು ಮಾತಾಡ್ತಿಲ್ಲ, ಏನೂ ಇಲ್ಲ. ನೀವು ಕೂಡ ಅದ್ರ ಬಗ್ಗೆ ಏನು ಹೇಳ್ತಿಲ್ಲ. ಏನ್ ಮಾಡೋದು? ಕರ್ಣನ್ ಸಾವಿಗೆ ಸಾವಿರಾರು ಕಾರಣ ಅನ್ನೋ ಹಾಗೆ ನನ್ ಸಂಸಾರ ಸರಿ ಹೋಗದೆ ಇರೋದಕ್ಕೆ ಇಷ್ಟೊಂದು ಕಾರಣಗಳಿದಾವೆ. ಅವನೆಲ್ಲಿದ್ದಾನೆ? ರೂಮಲ್ಲಿ ಕೂತ್ಕೊಂಡು ಏನೋ ಪ್ಲಾನ್ ಮಾಡ್ಬೇಕು ಅಂತ ತೀವ್ರವಾಗಿ ಯೋಚನೆ ಮಾಡ್ತಿದ್ದಾನೆ. ಪ್ಲಾನ್? ಹೌದು ದೊಡ್ಡಮ್ಮ. ಆದ್ಯನ್ಗೆ ಆದಿತ್ಯ ವಿಶ್ ಮಾಡಿದ್ದನ್ನ ನೋಡಿ ಅದನ್ನ ಸಿನಿಮಾವ ತಡ್ಕೋತಾನೆ ಇಲ್ಲ.